ರಾಮಲಿಂಗಾರೆಡ್ಡಿ ಮತ್ತೆ ನಾವು ಬಹಳ ಒಳ್ಳೆಯ ಸ್ನೇಹಿತರು, ಹಳೆಯ ಫ್ರೆಂಡ್ಸ್, ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿಸಿಕೊಳ್ತೀವಿ ಬಿಡಿ. ಇದು ಫ್ಯಾಮಿಲಿ ಮ್ಯಾಟರ್ ಅಂದಿದ್ದಾರೆ ಸಿಎಂ ಡಿಕೆ. ರಾಮಲಿಂಗಾರೆಡ್ಡಿ ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಏನಾದರೂ ಹೇಳಿದಾರಾ? ರಾಮಲಿಂಗಾರೆಡ್ಡಿ ಅವರು ಅವರ ನೋವನ್ನು ಹೇಳ್ಕೊಂಡಿದ್ದಾರಷ್ಟೇ. ರಾಮಲಿಂಗಾರೆಡ್ಡಿ ಜೊತೆಗಿನ ಸಭೆ ಬಳಿಕ ಸಿಎಂ ಡಿಕೆಶಿ ಕೊಟ್ಟಿರುವಂತ ಹೇಳಿಕೆ ಇದು. ಮಿಸ್ಕಮ್ಯುನಿಕೇಶನ್ ಆಗಿದೆ, ನಾವು ಎಲ್ಲದನ್ನು ಕೂಡ ಸರಿ ಮಾಡ್ತೀವಿ. ನಾನು ರಾಮಲಿಂಗಾರೆಡ್ಡಿ, ರೇವಣ್ಣ 1980ರಿಂದಲೂ ಕೂಡ ಸ್ನೇಹಿತರು. ನಾನು ಮುಖ್ಯಮಂತ್ರಿ, ಅವರು ಸಚಿವರು, ನಾವು ಫ್ರೆಂಡ್ಸು, ನಾವೆಲ್ಲವೂ ಕೂಡ ಕೂತು ಮಾತನಾಡ್ತೀವಿ. ಪರಿಹಾರ ಆಗಿದೆ ಅಂತ ಹೇಳಿ ಸಿಎಂ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಫ್ಯಾಮಿಲಿ ಪ್ರಾಬ್ಲಮ್ ಅಷ್ಟೇ, ಏನೂ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಸಿಎಂ ಡಿಕೆಶಿ ಕೊಟ್ಟಿರುವಂತ ಹೇಳಿಕೆ ಇದು. ನಿನ್ನೆ ತಡರಾತ್ರಿ ಮಾತುಕತೆ ಆದ ನಂತರ ಎರಡೂ ಕಡೆಯಿಂದ ಬಂದಿರುವಂತ ರೆಸ್ಪಾನ್ಸ್. ರಾಮಲಿಂಗಾರೆಡ್ಡಿ ಅವರು ಆ ರೀತಿಯಾಗಿ ಹೇಳಿದ್ರು, ಎಲ್ಲವೂ ಕೂಡ ಸರಿ ಹೋಗಿದೆ ಅಂತ. ಈಗ ಡಿಕೆ ಶಿವಕುಮಾರ್ ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಹೋಗಿದ್ದಾರೆ. ಇದು ಫ್ಯಾಮಿಲಿ ಮ್ಯಾಟರ್. ರಾಮಲಿಂಗಾರೆಡ್ಡಿ ಮನವೊಲಿಕೆ ಬಳಿಕ ಸಿಎಂ ಕೊಟ್ಟಿರುವಂತಹ ಒಂದು ಹೇಳಿಕೆ. ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್ ಅದೇ ಕಥೆಯಲ್ಲಿ ಕಟ್ಟಿ ನಿಮ್ಗೆ ಹೇಳಕ್ಕಾಯ್ತಿದ್ದ ಓಲಿ ನಾನು ಮೀಡಿಯಾಗೆ ಖಾತೆ ವಿಚಾರ ಮತ್ತೊಂದು ವಿಚಾರ ಅಲ್ಲಿ ಏನು ಮಾತಾಡೋದು ಏನಿಲ್ಲ ಮಾಡ್ದೋ ಅಂತ ಹೇಳಕ್ಕಾಗ್ತದ. ಮಾತುಗಾರಬೇಕು ಮಳೆ ಬಿಸಿಲು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ನಿನ್ನೆ ತಡರಾತ್ರಿ ಸಭೆ ಆದ ನಂತರ ಇಬ್ರು ನಾಯಕರು ಅಂತಂದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಇರ್ಬೋದು, ಅದಾದ ನಂತರ ರಾಮಲಿಂಗಾರೆಡ್ಡಿ ಅವರು ಇಬ್ರು ಕೂಡ ಒಂದು ಒಳ್ಳೆ ರಿಯಾಕ್ಷನ್ ಅನ್ನು ಕೊಟ್ಟು ಹೋಗಿದ್ದಾರೆ. ಬಟ್ ಇಲ್ಲಿ ಸಸ್ಪೆನ್ಸ್ ಆಗಿಟ್ಟಿರುವಂತದ್ದು ರಾಜೀನಾಮೆ ವಾಪಸ್ ಪಡಿತಾರಾ ಅಥವಾ ಬೇರೆ ಏನಾದರೂ ಆಫರ್ ಸಿಕ್ಕಿದೆಯಾ, ಅದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡ್ಲಿಲ್ಲ. ಏನಾಗಿರ್ಬೋದು ಮಾತುಕತೆ ನಿನ್ನೆ? ರೋಶನಿ, ಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ರಾತ್ರಿ ಜಯನಗರದಲ್ಲಿ ಕೂಡ ಖಾಸಗಿ ಹೋಟೆಲ್ ಕೂಡ ಭೇಟಿ ಆಗಿರ್ತಕ್ಕಂಥದ್ದು. ರಾಮಲಿಂಗಾರೆಡ್ಡಿ ಅವರು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡು ಯಾರಿಗೂ ಕೂಡ ಸಂಪರ್ಕಕ್ಕೆ ಸಿಗದೆ ತಮಿಳುನಾಡಿಗೂ ಕೂಡ ಪ್ರಯಾಣ ಬೆಳೆಸಿದ್ರು ಅನ್ನುವಂಥದ್ದು. ತಮಿಳುನಾಡಿನಿಂದ ರಾತ್ರಿ ಬರುತ್ತಿದ್ದಂತೆ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಸುಮಾರು 1.5 ಗಂಟೆಗಳ ಕಾಲ ಕೂಡ ಚರ್ಚೆ ನಡೆಸಿದ್ದಾರೆ. ಪ್ರಮುಖವಾಗಿ ಈಗೆಲ್ಲ ಅವರಿಗೆ ಮೊದಲು ಏನು ಡಿಕೆ ಶಿವಕುಮಾರ್ ಅವರು ಬೇಡಿಕೆ ಕೊಟ್ಟಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅವರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಮುಂದಿಟ್ಕೊಂಡು ಅವ್ರ ಜೊತೆ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಏನ್ ಸೂಚನೆ ಕೊಟ್ಟಿದ್ದಾರೆ ಆ ವಿಚಾರವನ್ನ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿ ಒಂದು ರಿಯಾಕ್ಷನ್ ಕೂಡ ಮಾಡಿಲ್ಲ ಅನ್ನುವಂಥದ್ದು. ಅಂದ್ರೆ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಾಧಾನಗೊಳಿಸುವಂತ ಪ್ರಯತ್ನ ಮಾಡಿದ್ರು ಸಹಿತ ರಾಮಲಿಂಗಾರೆಡ್ಡಿ ಅವರು ಅದಕ್ಕೆ ಹೆಚ್ಚು ಪ್ರತಿಕ್ರಿಯಿಸಿಲ್ಲ ಅನ್ನುವಂತ ಮಾಹಿತಿ ನಮ್ಗೆ ಸಿಗ್ತಾ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಒಂದ್ ಕಡೆ ಸಂಧಾನ ಸಫಲ ಆಗಿದೆ ಅನ್ನುವಂತ ರೀತಿಯಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಕೂಡ ಆಗಿತ್ತು. ಒಂದಿಷ್ಟು ಅವರ ನೋವನ್ನು ಹಂಚಿಕೊಂಡಿದ್ದಾರೆ, ಅದನ್ನು ಕೂಡ ಚರ್ಚೆ ಮಾಡಿದಿವೆ. ಈ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧ ಒಪ್ಪಿಕೊಂಡ್ರ ಅನ್ನುವಂತಹ ಪ್ರಶ್ನೆಗೂ ಕೂಡ ಡಿಕೆ ಶಿವಕುಮಾರ್ ಅದನ್ನೆಲ್ಲ ಮಾಧ್ಯಮ ಹೇಳೋಕ್ ಆಗೋದಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ರಾಮಲಿಂಗಾರೆಡ್ಡಿ ಅವರ ಆಪ್ತ ಮೂಲಗಳಿಂದ ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಸದ್ಯಕ್ಕೆ ಓಕೆ ಅನ್ನುವಂತಹ ಲೆಕ್ಕದಲ್ಲಿದ್ದಾರೆ. ಆದ್ರೆ ಮನಸ್ಫೂರ್ತಿಯಾಗಿ ಅವರು ಈ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಂಧಾನ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಯಾಕಂತಂದ್ರೆ ಅವರ ಅಸಮಾಧಾನ ಇನ್ನೂ ಕೂಡ ಹೋಗಿಲ್ಲ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಸದ್ಯಕ್ಕೆ ಈ ಒಂದು ಖಾತೆಯನ್ನ ಕೊಟ್ಟಿರ್ತಕ್ಕಂಥ ಖಾತೆಯನ್ನು ನಿಭಾಯಿಸಿಕೊಂಡು ಹೋಗಿ ಮುಂದೆ ಪಕ್ಷದ ತೀರ್ಮಾನದಂತೆ ಮತ್ತೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಮುಂದೆ ತಮಗೆ ಸೂಕ್ತವಾಗಿರ್ತಕ್ಕಂಥದ್ದೇ ಕೊಡಿಸುವಂತ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಆದ್ರೆ ಎಲ್ಲೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಮನಸ್ಸಿಲ್ಲದೆ ಈ ಒಂದು ಖಾತೆಯನ್ನು ಒಪ್ಪಿಕೊಳ್ಳುವಂತ ಅನಿವಾರ್ಯತೆ ಬಂದಂತೆ ಕಾಣ್ತಾ ಇದೆ. ರೋಶಿನಿ, ಇನ್ನು ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ನಿರಾಕರಿಸಿದ್ದಾರೆ ಅಂತಂದ್ರೆ ಈ ರೀತಿಯಾಗಿ ಇವರೊಬ್ಬರಿಗೆ ಮಾತ್ರ ಕನ್ವಿನ್ಸ್ ಆಗಿ ಏನಾದರೂ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಟ್ಬಿಟ್ರೆ ಮತ್ತೆ ಎಲ್ಲಾ ನಾಯಕರು ಕೂಡ ಇದೇ ರೀತಿಯಾಗಿ ಮಾಡ್ತಾರೆ, ಅವ್ರಿಗೂ ಕೂಡ ಕೇಳಿರುವಂತ ಖಾತೆ ಕೊಡಬೇಕಾಗತ್ತೆ ಅಂತ ಹೇಳಿ ಅವರು ನಿರಾಕರಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ಏನೇನ ಡೆವಲಪ್ಮೆಂಟ್ಸ್ ಆಗ್ಬೋದು ಮುಂದಿನ ದಿನಗಳಲ್ಲಿ? ಕೇವಲ 2 ಅಥವಾ 2 ದಿನಗಳಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಇದೆ.
ಖಂಡಿತ ರೋಷನ್, ಯಾಕಂತಂದ್ರೆ ಈಗ ರಾಮಲಿಂಗಾರೆಡ್ಡಿ ಅವರು ಕೇಳಿರ್ತಕ್ಕಂತ ಈ ಖಾತೆಯನ್ನ ಕೊಟ್ರೆ ಇನ್ನೊಂದು ಕಡೆ ಮತ್ತೊಬ್ಬ ಸಚಿವರು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಬಿಗಿಪಟ್ಟನ್ನು ಹಿಡಿತಾರೆ. ಈಗಾಗಲೇ ಒಂದ್ ಕಡೆ KH ಮುನಿಯಪ್ಪರ್ ಆಗಿರ್ಬೋದು, ಬೈರತಿ ಸುರೇಶ್ ಆಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, ಅವರು ಕೂಡ ತಮ್ಮ ತಮ್ಮ ಖಾತೆಗಳು ಕೂಡ ಬದಲಾವಣೆ ಮಾಡಬೇಕು, ನಮ್ಗೆ ಇಂಥದೇ ಖಾತೆ ಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ಒಬ್ಬ ಸಚಿವರಿಗೆ ಏನಾದ್ರೂ ಅವರು ಬಿಗಿಪಟ್ಟು ಹಿಡಿದಿರ್ತಕ್ಕಂಥ ಖಾತೆಯನ್ನು ಕೊಟ್ರೆ ಇನ್ನು ಉಳಿದಿರ್ತಕ್ಕಂಥ ಸಚಿವರು ಕೂಡ ಅದೇ ರೀತಿ ಇಡೀ ಈಗ ಕೊಟ್ರೆ 13 ಸಚಿವರು ಕೂಡ ಆ ರೀತಿ ಬದಲಾವಣೆ ಬಯಸಿದ್ರೆ ಮುಂದೆ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸುತ್ತೆ. ಹಾಗಾಗಿ ಸದ್ಯಕ್ಕೆ ಈ ರೀತಿಯಾಗಿರ್ತಕ್ಕಂಥ ಇರುವಂತವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿ ಅವರಿಗೆ ಮುಂದೆ ಒಂದಿಷ್ಟು ಅವ್ರು ಕೇಳಿರುವಂತಹ ರೀತಿಯಲ್ಲಿ ಕೂಡ ಸ್ಥಾನಮಾನ ಕೊಡುವಂತ ನಿಟ್ಟಿನಲ್ಲಿ ಕೂಡ ನಾವು ಮುಂದಾಗೋಣ. ಆದ್ರೆ ಸದ್ಯಕ್ಕೆ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಸದ್ಯಕ್ಕೆ ಮಾಡೋದು ಬೇಡ ಅನ್ನುವಂತ ಒಂದು ಲೆಕ್ಕಾಚಾರಕ್ಕೆ ಹೈಕಮಾಂಡ್ ನಾಯಕರು ಬಂದಂತೆ ಕಾಣ್ತದೆ. ಅದನ್ನೇ ನಿನ್ನೆ ಕೂಡ ಒಂದು DK ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರಾಗಿರ್ಬೋದು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದಿದೆ. ಅದನ್ನೇ ಹೈಕಮಾಂಡ್ ನಾಯಕರು ಏನೆಲ್ಲ ಒಂದಿಷ್ಟು ಚರ್ಚೆ ನಡೆಸಿದ್ದಾರೆ ಅದನ್ನ ನೇರವಾಗಿ DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ರಾಮಲಿಂಗಾರೆಡ್ಡಿ ಅವರು DK ಶಿವಕುಮಾರ್ ಅವ್ರ ಒಡನಾಟ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರ ಜೊತೆ ಕೂಡ ಹೈಕಮಾಂಡ್ ನಾಯಕರು ಹೇಳಿರ್ತಕ್ಕಂಥದ್ದು ಯಾವ್ದು ಕೂಡ ಮುಚ್ಚುಮರೆಯಿಲ್ಲ, ಎಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿ ರಾಮಲಿಂಗಾರೆಡ್ಡಿ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇನ್ನಿತರೆ ಸಚಿವರಿಗೂ ಸಹಿತ ಹೈಕಮಾಂಡ್ ನಾಯಕರ ಸ್ಪಷ್ಟ ನಿಲುವೇನಿದೆ ಅದನ್ನ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಚಿವರಿಗೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅಂತಂದ್ರೆ ಒಂದಿಷ್ಟು ಮೌನವಾಗಿರೋಣ ಅನ್ನುವಂತ ಲೆಕ್ಕಾಚಾರಕ್ಕೂ ಕೂಡ ಬಂದಂತೆ ಕಾಣ್ತಾ ಇದೆ. ರೋಷಿನಿ, ಉಗಾರ್, ಇಲ್ಲಿ ರಾಜೀನಾಮೆ ಕೊಡುವಂಥ ಟೈಮಲ್ಲಿ ನೇರವಾಗಿ ಮಾಧ್ಯಮಗಳ ಮುಂದೆ ಸುದ್ದಿಗೋಷ್ಠಿ ಮಾಡಿ ಎಲ್ಲವೂ ಕೂಡ ತಿಳಿಸುವಂಥ ನಾಯಕರು ಅದೇ ಸಭೆ ಆದ ನಂತರ ಇವರು ಕನ್ವಿನ್ಸ್ ಆಗಿದ್ದಾರಾ ಅಥವಾ ಇಲ್ವಾ, ಮುಂದೆ ಏನು ಮಾಡ್ತಾರೆ ಏನು ಕೂಡ ಕ್ಲಾರಿಟಿ ಕೊಡೋದಿಲ್ಲ. ಈ ವಿಚಾರದಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ಏನು ಅಧಿಕೃತವಾಗಿ ಏನಾದರೂ ಹೇಳ್ಬೋದಾ, ಯಾವಾಗ ಹೇಳ್ಬೋದು ಅಂತಂದರೆ ಕನ್ವಿನ್ಸ್ ಆಗಿದ್ದಾರಾ ಅಥವಾ ಬೇರೆ ಏನಾದರೂ ಆಫರ್ ಇದೆಯಾ, ಇಲ್ಲ ಈ ಖಾತೆಯಲ್ಲಿ ಅವರು ಮುಂದುವರಿತಾರಾ, ಅದ್ರ ಬಗ್ಗೆ ಏನಾದರೂ ಅಧಿಕೃತವಾಗಿ ಹೇಳಬಹುದಾ ಅಂತ? ರೋಶಿನಿ, ನಿನ್ನೆ DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿದ್ದಾರೆ. ಮತ್ತೆ DK ಶಿವಕುಮಾರ್ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಪಕ್ಕದಲ್ಲೇ ಇದ್ರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಇನ್ನೂ ಕೂಡ ನಾನು ಈ ಕೊಟ್ಟಿರ್ತಕ್ಕಂಥ ಖಾತೆಯನ್ನ ಒಪ್ಕೊಂಡು ಮುಂದುವರಿತೀನಿ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಆದ್ರೆ ಇನ್ನೂ ಒಂದಿಷ್ಟು ಚರ್ಚೆ ಮಾಡುವಂತ ಹಂತದಲ್ಲಿ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ತಿಳಿದುಕೊಂಡೇ ಒಂದು ಅಧಿಕೃತವಾಗಿರ್ತಕ್ಕಂಥ ನಿರ್ಧಾರ ತಿಳಿಸೋಣ ಅನ್ನುವಂತಹ ತೀರ್ಮಾನಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಬಂದಂತೆ ಕಾಣ್ತಾ ಇದೆ. ಮತ್ತೊಂದು ಸೂಚನೆ, ಈಗ ಹೈಕಮಾಂಡ್ ನಾಯಕರು ಏನ್ ಹೇಳಿದ್ದಾರೆ ಅದನ್ನ ರಾಮಲಿಂಗಾರೆಡ್ಡಿ ಅವ್ರ ಜೊತೆ DK ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಅವ್ರದೇ ಆಗಿರ್ತಕ್ಕಂಥ ಕೆಲವಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದು ಫೈನಲ್ ಹಂತದಲ್ಲಿ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನ ಕಾದ್ ನೋಡಿ ಅಧಿಕೃತವಾಗಿ ಅವರಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಥವಾ ಮುಂದಿನ ನಡೆ ಏನನ್ನುವಂತ ಸ್ಪಷ್ಟಪಡಿಸುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ರೋಶಿನಿ, ಎಸ್, ಥ್ಯಾಂಕ್ ಯು ಉಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿರುವಂಥದ್ದು.